Money? ಚಳಿಲಿ ನಾನು ಸ್ವೆಟ್ ಆಗಿದ್ದೀನಿ. ಇದ್ದಾರೆ ಅಲ್ಲಿ ಮುಂದಕ್ಕೆ ಹತ್ತಾ ಇದ್ದಾರೆ. ಬಿಡಿ, ಕೈ ಬಿಡಿ, ಏನಾಗಲ್ಲ. ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನಮ್ಮ ಸೆಕೆಂಡ್ ಡೇ ಟ್ರಿಪ್ಪಲ್ಲಿ. ಆ್ಯಕ್ಚುಲಿ ನೈಟು ನಮಗೆ ರೂಮ್ ಹುಡ್ಕೋದು ತುಂಬಾ ಕಷ್ಟ ಆಯಿತು. ರೂಮ್ ಎಲ್ಲೂ ಸಿಕ್ಕಲಿಲ್ಲ. ಆಮೇಲೆ ಲಾಸ್ಟಲ್ಲಿ ಈ ರೂಮ್ ಸಿಕ್ತು. ಆ ರೂಮ್ನೇ ಬುಕ್ ಮಾಡಿ ನಾವು ಅಲ್ಲೇ ಮಲಗಿದ್ವಿ. ಆ್ಯಂಡ್ ನೆಕ್ಸ್ಟ್ ಡೇ ನನ್ನ ಹಸ್ಬೆಂಡ್ ಬೇಗ ಎದ್ದು ರೆಡಿಯಾಗಿ ಮುಳ್ಳಯ್ಯನಗಿರಿಗೆ ಹೋಗೋಣ ಪೀಕ್ಗೆ ಅಂತ ಹೇಳಿದರು. ಆ್ಯಕ್ಚುಲಿ ಅರ್ಲಿ ಮಾರ್ನಿಂಗ್ ಹೋದರೆ ಫಾಗ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಸೊ ಬೇಗ ಹೋಗೋಣ ಅಂತ ಹೇಳಿದರು. ನಾನು ಎದ್ದು ಬೇಗ ರೆಡಿಯಾಗಿದ್ದೀನಿ. ಇವಾಗ ಇಮಾನಿ ಎದ್ದೇಳ್ತಾ ಇದ್ದಾಳೆ. ಇನ್ನು ಸದ್ವಿಕ್ ರೆಡಿ ಆಗಬೇಕು. ಆ್ಯಂಡ್ ನನ್ನ ಹಸ್ಬೆಂಡ್ ರೆಡಿಯಾಗಿ ನಾವಿವಾಗ ಹೊರಡಬೇಕು. ಇವಾಗ ಹೊರಡ್ತಾ ಇದ್ದೀವಿ ಮುಳ್ಳಯ್ಯನಗಿರಿಗೆ. ಲೇಟ್ ಆಗೋದು. ನನ್ನ ಹುಟ್ಬಿಟ್ಟು ಹೊರಗಡೆ ಕುತ್ಕೊಂಡ್ಬಿಟ್ಟಿದ್ದಾರೆ. ಆಮೇಲೆ ಹೋಗೋಣ ಬನ್ನಿ. ಅದು ಸ್ವಲ್ಪ ವೀಡಿಯೋ ಸ್ವಲ್ಪ ಕ್ಲಾರಿಟಿ ಇಲ್ಲ, ಫಾಗ್ ಎಲ್ಲ ಬಿದ್ದಿತ್ತು ಕ್ಯಾಮ್ರಾಗೆ. ಅವ್ನು ಕ್ಲಿಯರೇ ಮಾಡಿಲ್ಲ, ಹಾಗೆ ವೀಡಿಯೋ ಮಾಡಿದ್ದಾನೆ. ಆ್ಯಂಡ್ ನಾವು ಹೊರಟ್ವಿ ನಾವು. ಬಟ್ ಯಾರೂ ಬ್ರೇಕ್ಫಾಸ್ಟ್ ಏನೂ ಮಾಡಿರಲಿಲ್ಲ. ಅಲ್ಲೇ ಏನಾದರೂ ತಿನ್ಕೊಳ್ಳೋಣ. ಆ್ಯಂಡ್ ಬೇಗ ಬೇರೆ ಇತ್ತು, ಒಂದು 7:30 ಆಗಿತ್ತು. ಅಷ್ಟು ಬೇಗ ಬ್ರೇಕ್ಫಾಸ್ಟ್ ಏನು ಬೇಡ ಅಂತ ನಾವಿವಾಗ ಹೊರಡ್ತಾ ಇದ್ದೀವಿ. ಬನ್ನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ವ್ಯೂ ಮಾತ್ರ ಸೂಪರಾಗಿರುತ್ತೆ. ಎಲ್ಲಿಗೆ ಹೋಗ್ತಾ ಇದ್ದೀವಿ? ಮುಳ್ಳಯ್ಯನಗಿರಿ ಅಲ್ಲ, ಮುಳ್ಳಯ್ಯನಗಿರಿ. ಬುಳ್ಳಿಗಿರಿಗೆ ಅಲ್ಲಿ ನೋಡು, ಅಲ್ಲಿ ಕಾರ್ ಹೋಯ್ತು. ನಿಮಾನಿ ಬೇಜಾರಮ್ಮ, ಬಾ ಮುಂದೆ ಬಾ. ಅಲ್ಲಿ ಕಾರ್ಗಳು ನೋಡು. ಏನು ಬಿಡುತ್ತಿಲ್ಲ, ಅದೇ ಮೇನ್ ಪೀಕ್. ಇದು ಆಫ್ ಮೋಡ್ ಆಯಿತು. ಮನಿ ಚಳಿ ಫಾಗ್ ಮಧ್ಯ. ನೈ ತಗೊಳ್ಳಿ. ಮನಿ ಈಟ್ ಪ್ರಾಪರ್ಲಿ. ಏನದು ಲಿಪ್ಸ್ಟಿಕ್ ಹಾಳಾಗುತ್ತೆ ಅಂತನಾ? ಹೇಳ್ತಿದ್ದು ಸದ್ವಿಕ ಚೆನ್ನಾಗಿ ಉಂಟು. ಸದ್ವಿಕ ಆಯ್ತೇನ್ರಿ ನಿಮ್ಮದು? ಅವ್ರಿಗೆ ಚಳಿನೇ ಆಗ್ತಾಯಿಲ್ಲ ಅವ್ರಿಗೆ. ಆಲ್ರೆಡಿ ಎಷ್ಟು ಜನ ಹೋಗಿದ್ದಾರೆ. ನಾವು ಇನ್ನೂ ಬೇಗ ಬಂದಿದ್ದೀರಿ. ಅಷ್ಟಕ್ಕೆ ರಿಟರ್ನ್ ಬರ್ತಾ ಇದ್ವಿ. ಫುಲ್ಲು ಚಳಿ ಫ್ರೆಂಡ್ಸ್.
ರೀ ಅಲ್ಲಿ ನಿಂತ್ಕೊಳ್ಳಿ ತಿರ್ಗಿ ರೀ ಪ್ರದೀಪ್ ಬಾಯ್ಲಿ ಇದು ಸ್ಟೆಪ್ಸು 530 ಇದೆಯಂತೆ 530 ಸ್ಟೆಪ್ಸು. ಬಟ್ ರಾಜೇಶ್ ಅವ್ರು ಅಂದ್ಕೊಂಡಿದ್ರು ಸೀರಿಯಸ್ಲಿ ಇವಳು ಹತ್ತಲ್ಲ ಅಂತ. ಬಟ್ ಏನಾಗ ಹತ್ರ ಅನ್ಸಲ್ಲ, ಹತ್ಬೋದು, ಈಸಿಯಾಗಿ ಹತ್ಬೋದು, ಚೆನ್ನಾಗಿರುತ್ತೆ, ಒಂದು ಸಲ ಹೋಗಿ ಬರ್ಬೋದು. ನಾವು ಸ್ಟೆಪ್ಸ್ ಎಲ್ಲ ಹತ್ತಾದ್ಮೇಲೆ ಅಲ್ಲೇ ಮತ್ತೆ ಸ್ಲಿಪ್ಪರೆಲ್ಲ ಬಿಟ್ಟು ಆ ಟೆಂಪಲ್ದು ಸ್ಟೆಪ್ಸ್ ಇದೆ, ಅದೊಂದು 10-15 ಇರ್ಬೋದು. ಆ ಸ್ಟೆಪ್ಸು ಮೇನು ಅಲ್ಲಿದು ವೀಡಿಯೋನೇ ಮಾಡಿಲ್ಲ, ಅದ್ರದ್ದು ವೀಡಿಯೋನೇ ಇಲ್ಲ. ಡೈರೆಕ್ಟಾಗಿ ಅಲ್ಲಿಂದ ನಾವು ಟೆಂಪಲ್ಗೆ ಬಂದ್ವಿ. ಇದೇ ಅದು ಟೆಂಪಲ್ಲು, ಅದು ಮುಳ್ಳಯ್ಯ ಅಂತ ಟೆಂಪಲ್, ಅದು ದೇವ್ರ ಹೆಸರು ಅದು. ಒಂದಷ್ಟು ಮನೆಗಳಿದೆ. ಇದು ದೇವಸ್ಥಾನ, ಮುಳ್ಳಯ್ಯ ದೇವಸ್ಥಾನ. ಇದು ಈಶ್ವರನೇ ಇದೆ. ಇಲ್ಲೆಲ್ಲ ಅವರೇನೋ ಇದ್ದಾರೆ, ಪೂಜಾರಿಗಳನ್ನ ಇದ್ದಾರೆ ಅನ್ಸುತ್ತೆ. ಹೋಗವ ಬೇಗ. ಏನೋ ಇವಳು ಇಷ್ಟ ಅಂತ ಫ್ರೆಂಡ್ಸ್, ಇವಳು ನಿಧಾನಕ್ಕೆ ಹೋಯ್ತಾರಂತೆ ಕಲ್ಲು ಚುಚ್ಚಿಕೊಂಡು. ಸೈಡ್ ಬಿಡ್ತಾ ಇಲ್ವಾ? ನಾವಿವಾಗ ಟೆಂಪಲಿಂದ ಹೊರಗಡೆ ಬಂದ್ವಿ. ಆ್ಯಕ್ಚುಲಿ ನಾನು ಬರಬೇಕಾದ್ರೇ ವಿಡಿಯೋ ಮಾಡಬೇಕಾಗಿತ್ತು ಎಂಟ್ರೆನ್ಸು, ಬಟ್ ಮಾಡಲಿಲ್ಲ. ಇದೆಯಲ್ಲ, ಇದು ಹೈಯೆಸ್ಟ್ ಪೀಕ್ ಅಂತ ಅದ್ರದ್ದು ಮೆಸೇಜಿಗೆ. ದಿಸ್ ಪೀಕ್ ಈಸ್ ಎ ಹೈಯೆಸ್ಟ್ ಆಫ್ 6300.17 ಫೀಟ್ ಇದೆಯಂತೆ. ಆ್ಯಂಡ್ ಇಲ್ಲಿಂದ ರೈಟ್ ಸೈಡ್ ಹೋದ್ರೇ ಟೆಂಪಲ್ ಸಿಗುತ್ತೆ. ಆ್ಯಂಡ್ ನನ್ನ ಹಸ್ಬೆಂಡ್ ಅಲ್ಲೋದ್ರು, ಅಲ್ಲಿ ವ್ಯೂ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ಬನ್ನಿ ಕೆಳಗಡೆ ಹೋಗೋಣ ಅಂತ ಹೇಳ್ತಾಯಿದ್ರು. ನಾನು ಬರಲ್ಲ ಅಲ್ಲೆಲ್ಲ ಇಳಿಯಲ್ಲ ನಾನು ಅಂತಲೇ ಇದ್ದೆ. ಬಟ್ ಈಸಿಯಾಗಿ ಹೋಗ್ಬೋದು ಅಲ್ಲಿಗೆ. ನಾನು ನಿಯರ್ ಹೋಗಿ ನೋಡಿರಲಿಲ್ಲ, ಬಟ್ ನಡ್ಕೊಂಡು ಹೋಗ್ಬೋದು. ಹೋಗಿದ್ದೀನಿ ನೋಡಿ, ಅದು ವೀಡಿಯೋ ಇದೆ. ಬಟ್ ಅಲ್ಲಿಂದ ವ್ಯೂ ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ. ಏನು ಭಯ ಆಗಲ್ಲ, ಬಟ್ ಹುಷಾರಾಗಿ ಹೋಗಿ. ನಾವು ಮುಳ್ಳಯ್ಯನಗಿರಿ ಬೆಟ್ಟ ಹತ್ತಿದ ತಕ್ಷಣ ಸ್ಲಿಪ್ಪರ್ ಬಿಟ್ಟು ಒಂದಷ್ಟು ಸ್ಟೆಪ್ಸ್ ಇರುತ್ತೆ, 10 to 20 ಅಂತ. ಅದೇ ಇದು 10 to 20 ಸ್ಟೆಪ್ಸ್ ಇರುತ್ತೆ. ಇದನ್ನ ಹತ್ಕೊಂಡು ರೈಟ್ ಸೈಡ್ ಹೋದ್ರೇ ಟೆಂಪಲ್ ಸಿಗುತ್ತೆ. ಸದ್ವಿಕ ನೋಡಿ ಆಲೆ ಬಂದು ಕೂತ್ಕೊಬಿಟ್ಟಿದ್ದಾನೆ. ಅಲ್ಲಿ ನಡ್ಕ ಬರ್ತಾ ಇದ್ದಾರೆ. ಇನ್ನು ಅವ್ರು ದೊಡ್ಡ ಹೆಜ್ಜೆ ಇಡ್ತಾ ಇದ್ದಾರೆ ನೋಡಿ ಹಿಂದೆಗಡೆ ಲಾಸ್ಟಲ್ಲಿ. ನೋಡಿ ಅಲ್ಲಿಂದ ಹತ್ಕೊಂಡ್ ಬಂದಿದ್ದು. ಫೋಟೋ ತೆಗಿ.
ಇವಾಗ ನಾವು ರಿಟರ್ನ್ ಹೊರಡ್ತಾ ಇದ್ದೀವಿ. ಬಟ್ ಇದಿಷ್ಟೇ ಇದು ಪೀಕ್ ಮೇಲ್ಗಡೆ ಹೋಗಿ ನಾವು ಜಸ್ಟ್ ಅದು ವ್ಯೂ ಹೇಗಿದೆ ಅಂತ ನೋಡೋದಷ್ಟೇ. ಬಟ್ ನಾವು ಹೋಗಿದ್ದು ಇದು ಸಮ್ಮರ್ ಟೈಮ್ ಆಗಿತ್ತು. ಅಷ್ಟೊಂದು ಫಾಗ್ ಏನಿರಲಿಲ್ಲ. ಬಟ್ ತುಂಬಾ ಚಳಿ ಇತ್ತು ಆ್ಯಂಡ್ ಗಾಳಿ ಬರ್ತಾಯಿತ್ತು. ಬಟ್ ನೀವು ಮಾನ್ಸೂನ್ ಟೈಮ್ ಆರ್ ರೈನಿ ಸೀಸನ್ ಅಥವಾ ವಿಂಟರ್ ಸೀಸನಲ್ಲಿ ಹೋಗ್ಬಿಟ್ರಂತೂ ಸಿಕ್ಕಾಪಟ್ಟೆ ಫಾಗ್ ಅಂತೆ, ಕಾಣಿಸೋದೇ ಇಲ್ವಂತೆ. ಈಗ ಮುಂದ್ಗಡೆ ಯಾರು ಬರ್ತಾ ಇದ್ದಾರೆ ಅದು ಗೊತ್ತೇ ಆಗಲ್ವಂತೆ, ಅಷ್ಟು ಫಾಗ್ ಇರುತ್ತಂತೆ. ಬಟ್ ನಾವು ಹೋಗಿದಾಗ ಅಷ್ಟೊಂದೇನು ಇರಲಿಲ್ಲ, ಸ್ವಲ್ಪ ಇತ್ತು. ಬಟ್ ನಾವು ಎಂಜಾಯ್ ಮಾಡಿದ್ವಿ. ಒಂದ್ಸಲ ಹೋಗಿ ಬನ್ನಿ, ಸಖತ್ತಾಗಿರುತ್ತೆ. ಇಮಾನಿ ಇಮಾನಿ ಅರ್ಧ ಗಂಟೆ ಲೇಟ್ ಮಾಡಿದ್ದಾರೆ ಫ್ರೆಂಡ್ಸ್ ಇಳಿಯೋಕ್ಕೆ. ಅರ್ಧ ಗಂಟೆ ಲೇಟ್ ಮಾಡಿದ್ದಾರೆ ಇಳಿಯೋಕ್ಕೆ. ಹತ್ತಬೇಕಾದ್ರೂ ಲೇಟೆ, ಇಳಿಬೇಕಾದ್ರೂ ಲೇಟೆ. ಅಲ್ಲೆಲ್ಲ ಜಾಗ ಇಲ್ಲ ಅಲ್ವಾ? ಚಳಿಲಿ ನಾನು ಸ್ವೆಟ್ ಆಗಿದ್ದೀನಿ ಅಂದರೆ ಎಷ್ಟು ಕಷ್ಟಪಡ್ತೀನಿ. ಪಲಾವ್ ತಿಂತದ್ದು ಇವಂದು ಬೇರೆ ಪಲಾವ್, ಇವ್ರದ್ದು ಬೇರೆ ಪಲಾವ್. ನಾವಂತೂ ಟೇಸ್ಟ್ ಮಾಡಿ ಇಲ್ಲೇ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀವಿ. ಬಿಸಿ ಐತೆ. ಸಾಕಾಗಿತ್ತು ಫ್ರೆಂಡ್ಸ್, ಹೋಗೋಕ್ಕೆ ಮನಸ್ಸಲ್ಲಿ ಏನು ಮಾಡೋದು, ಹೋಗಲೇಬೇಕಲ್ಲ. ಆಯಿತು, ಇನ್ನೂ ವೆದರ್ ಫುಲ್ ಕೂಲ್ ಆಗಿದೆ. ಹೊರಡ್ತಾ ಇದ್ದೀವಿ. ನೆಕ್ಸ್ಟ್ ಎಲ್ಲಿಗೆ ಅಂತ ಗೊತ್ತಿಲ್ಲ. ನೆಕ್ಸ್ಟ್ ಎಲ್ಲಿಗೆ ರೀ? ನೆಕ್ಸ್ಟ್ ಜಿಪ್ ಲೈನ್ ಇದೆಯಂತ ಎಲ್ಲಿಗೆ. ಬನ್ನಿ, ಎಂಜಾಯ್ ಮಾಡಿ, ಚೆನ್ನಾಗಿದೆ. ಟೆನ್ 11 o'clock ಇದೆ. ಬಟ್ ಸ್ಟಿಲ್ ಫಾಗ್ ಇದೆ. ನಾವು ಬಿಸಿಲಿರುತ್ತೇನೋ ಅಂದ್ಕೊಂಡಿದ್ವಿ, ಬಟ್ ಇಲ್ಲ, ಸಖತ್ತಾಗಿದೆ. ಫೆಬ್ರವರಿಲೂ ಬರ್ಬೋದು ಬನ್ನಿ. ಬಟ್ ನಾವು ಕಾರ್ ಅಲ್ಲೇ ಪಾರ್ಕ್ ಮಾಡ್ಕೊಂಡ್ಬಿಟ್ಟಿದ್ವಿ. ಸಖತ್ತಾಗಿದೆ ನೋಡಿ ಫ್ರೆಂಡ್. ಮುಟ್ಟಣ ಟಚ್ ಆಗಲಿಲ್ಲ. ಅಯ್ಯಪ್ಪ, ರೆಸ್ಟ್ ರೂಮ್ ಇರುತ್ತೆ ನೋಡ. ಕೇರಳ ಎಲ್ಲಿ ರೆಸ್ಟ್ ಅಲ್ಲೈತಲ್ಲ. ಬಾ ಸದ್ಬೇಕಾ ನೀನು. ವಿ ಕೇಮ್ ಫಾರ್ ಜಿಪ್ ಲೈನ್ ಇದೆಯಂತ ಹೇಳಿ ಆನ್ ದ ವೇ ಹೋಗ್ತಾ ಇದ್ವಿ. ಒಂದ್ಸಲ ಜಿಪ್ ಲೈನ್ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡು ಬಂದಿದ್ವಿ. ಚೆನ್ನಾಗಿದೆ, ಪ್ಲೇಸ್ ಚೆನ್ನಾಗಿದೆ, ಒಳ್ಳೆಲ್ಲ ವಾಟರ್ ಎಲ್ಲ ಇದೆ. ಎಷ್ಟು ದೂರ ಇರುತ್ತೆ? 700 meters.
ಹಾಂ ಇರಿ ನೋಡ್ತೀನಿ. ಇಲ್ಲಿಂದ ಸಿಪ್ಲೈನ್ ಅಂತ ಆ ಕಡೆಯಿಂದ ಬರೋದು, ಆ ಕಡೆಯಿಂದ ಹೋಗಿ ಈ ಕಡೆಯಿಂದ ಬರೋದು. ಎಲ್ಲಿ ತನಕ ಫುಲ್ ಅಲ್ಲಿ ತನಕ ಏನಂತೆ ಸ್ಲಿಪ್ಪರ್ ಬಿಡ್ಬೇಕಂತ. ಏಯ್ ಮಾ ಅಲ್ಲಿಂದ ನಮಗೆ ಯಾರು ತೆಗಿತಾರೆ? ಅಲ್ಲಿದ್ದಾರೆ ಅಮ್ಮ ನನಗಿಲ್ಲ ಅಂದ್ರೆ ಅದು ನಿಜ ಭಯ ನನಗೆ. ಪ್ರದಿ ಅಲ್ಲಿ ನಿಂತಿರೋ, ಯಾಕಂದ್ರೆ ಹತ್ತಿಸ್ಕೊಂಡು ಹೋಗ್ಬೇಕು ಮೇಲೆ ಅವ್ರನ್ನ. ನೆಕ್ಸ್ಟ್ ಕಳಿಸ್ತೀನಿ ಅವ್ರನ್ನ. ಪ್ರತಿ ವಿಚಾರ ನೆಕ್ಸ್ಟ್ ಇದೆ. ಆಮೇಲೆ ನೀನು ಹೋಗು ಹತ್ತು ಚಿನ್ನ. ಅಲ್ಲ ನಾನು ಪ್ರದೀಪ್ ವೆಯ್ಟ್ ಮಾಡಕ್ಕೆ ಹೇಳಿದ್ದೀನಿ. ಚಿನ್ನು ಓಲ್ದು ಚಿನ್ನು. ಹಾಂ ಮಾಡ್ತಾ ಇದ್ದೀನಿ ಬಿಡ್ರಿ. ಏಯ್ ಯಾಕೆ ಹೋಗಿಲ್ವಾ ನೀನು? ಚಿನ್ನು ಹೋಗು, ಏನಿಲ್ಲ. ಕೈ ಬಿಡು ಚಿನ್ನೆ, ಕೈ ಬಿಡು. ಅದೊಂದು ವಿಡಿಯೋ ಮಾಡ್ಬಿಟ್ಟು ಬರ್ತೀನಿ ರೀ. ಬಾಯ್. ಸೂಪರ್ ಸತ್ವಿಕ್. ಬಿಡಿ, ಕೈ ಬಿಡಿ, ಏನಾಗಲ್ಲ. ಏನಾಗಿಲ್ಲ, ಹೋಗ್ಯಮ್ಮ ಕೈ ಬಿಟ್ಟು ಹೋಗ್ಯಮ್ಮ, ಏನಲ್ಲ ಏನಾಗ ಹೋಗಿ ಆರಾಮಾಗಿ. ಹಾಂ ರೆಡಿ. ಹಾಗೆ ಈಗ ಜಿಪ್ಲೈನ್ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಹೋಗಿದ್ವಿ ಜಿಪ್ಲೈನ್ಗೆ. ಸಖತ್ತಾಗಿತ್ತು, ಏನು ಭಯ ಅನಿಸ್ಲಿಲ್ಲ. ಬಿಕಾಸ್ ನಾವು ಆಲ್ರೆಡಿ ಬ್ಯಾಂಗ್ಳೂರಲ್ಲಿ ತುಂಬ ರೆಸಾರ್ಟ್ಸಲ್ಲೆಲ್ಲ ನಾವು ಜಿಪ್ಲೈನ್ ಹೋಗಿದ್ವಿ. ಅದರಿಂದ ಏನು ಭಯ ಅನಿಸ್ಲಿಲ್ಲ, ಹೋಗಿ ಬರ್ಬೋದು. ಆ್ಯಕ್ಚುಲಿ ಅದು ರೆಸಾರ್ಟೇನೆ, ಅಲ್ಲಿ ಜಿಪ್ಲೈನ್ ಇತ್ತು. ಜಿಪ್ಲೈನ್ ಮುಗಿಸ್ಕೊಂಡು ನೆಕ್ಸ್ಟ್ ಆನ್ ದ ವೇ ಬರ್ತಾ ಇದ್ವಿ. ನಾವು ಝರಿ ಫಾಲ್ಸ್ಗೆ ಹೋಗಬೇಕಿತ್ತು. ಝರಿ ಫಾಲ್ಸ್ಗೆ ಹೋಗ್ತಾನೆ ಆನ್ ದ ವೇ ನಮಗೆ ಇಲ್ಲೊಂದು ಫಾಲ್ಸ್ ಸಿಕ್ತು. ಎಲ್ಲರೂ ಹೋಗ್ತಾಯಿದ್ರು, ನಾವು ಹೋಗಿ ಬರೋಣ ಅಂತ ಹೋದ್ವಿ. ಬಟ್ ನಂಗೆ ಅದ್ರ ನೇಮ್ ಅಷ್ಟು ನೆನಪಿಲ್ಲ. ಬಟ್ ತುಂಬಾ ಚೆನ್ನಾಗಿತ್ತು, ಹೋದ್ವಿ. ಅಲ್ಲೂ ನೀರಲ್ಲೆಲ್ಲ ಆಟ ಆಡೋದಕ್ಕೆಲ್ಲ ಚೆನ್ನಾಗಿದೆ. ಬಟ್ ನಾವು ಏನೋ ಆಟ ಆಡಿಲ್ಲ, ಒಂದಷ್ಟು ಫೋಟೋಸ್ ತೆಗೆಸ್ಕೊಂಡ್ವಿ, ಮತ್ತು ಅದನ್ನೆಲ್ಲ ನೋಡಿಕೊಂಡು ಫಾಲ್ಸ್ನೆಲ್ಲ ಬಂದ್ವಿ ಅಷ್ಟೇ. ಬಟ್ ಇಲ್ಲೆಲ್ಲ ಯಾರೂ ಇಳಿದಿರಲಿಲ್ಲ, ಯಾರೂ ಹೋಗಿ ಆಟ ಆಡ್ತಾ ಇರಲಿಲ್ಲ. ಬಟ್ ಅಲ್ಲಿ ಮೇಲ್ಗಡೆಯಿಂದ ಬರ್ತಾಯಿತ್ತಲ್ಲ, ಅಲ್ಲೆಲ್ಲ ಹೋಗ್ತಾಯಿದ್ರು. ನಾವು ಬೇಡ, ಇಲ್ಲೊಂದ್ಸಲ ಆಟ ಆಡಿ ಮತ್ತು ಝರಿ ಫಾಲ್ಸಲ್ಲೆಲ್ಲ ಟೈಮ್ ಆಗಿಬಿಡುತ್ತೆ, ಬಿಸಿಲಾಗ್ಬಿಡುತ್ತೆ ಅಲ್ಲಿಗೆ ಹೋಗೋಷ್ಟೊತ್ತಿಗೆ ಅಂತೇಳಿ. ಬಟ್ ಜಸ್ಟ್ ನಾವಿಲ್ಲಿ ಒಂದು ವ್ಯೂ ನೋಡಿಕೊಂಡು ಒಂದಷ್ಟು ಫೋಟೋಸ್ ತೊಗೊಂಡು ನಾವು ಮತ್ತೆ ಝರಿ ಫಾಲ್ಸ್ಗೆ ಹೊರಟ್ವಿ. ಇದ್ದಾರೆ ಅಲ್ಲಿ ಮುಂದಕ್ಕೆ ಹತ್ತಾ ಇದ್ದಾರೆ.
ನಮ್ಮ ಫೋಟೋ ತೆಗಿರೋದು ಒಂದು ಇಲ್ಲಿಂದ ಬರುತ್ತೆ ಫ್ರೆಂಡ್ಸ್. ಇಲ್ಲಿಂದ ಬಂದು ಆ ಕಡೆನೇ ಬರ್ಬೋದು, ಬಟ್ ಯಾರು ಬಂದಿಲ್ಲ, ಯಾರು ಬಂದು ಎಷ್ಟು ಸಾಹಸ ಮಾಡಿಲ್ಲ ಅದಕ್ಕೆ. ಸೊ ನಾವು ಹೋಗಿಲ್ಲ, ಬಟ್ ಚೆನ್ನಾಗಿದೆ ಅಷ್ಟೇ. ಜಸ್ಟ್ ಅಲ್ಲೆಲ್ಲ ಮೇಲೆ ಹೋಗಿಲ್ಲ ನಾವು. ನನಗೆ ಇನ್ನೊಂದು ಫಾಲ್ಸ್ಗೆ ಹೋಗಬೇಕು, ಇಲ್ಲಿ ವೇಟ್ ಮಾಡ್ಕೊಂಡು ಮತ್ತೆ ಕಾರ್ ಹತ್ತಕ್ಕಾಗಲ್ಲ. ಸೊ ಹೊರಡ್ತಾ ಇದ್ದೀವಿ, ಬಟ್ ಚೆನ್ನಾಗಿದೆ, ಬನ್ನಿ.